ಆಗಿರುವಂತಹ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಶಿವಬಸವರಾಜೇಂದ್ರ ಮಹಾಸ್ವಾಮೀಜಿಯವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ, ಇನ್ನೋರ್ವ ತಪಸ್ವಿಗಳು ಇಂದು ಎಲ್ಲ ಮಕ್ಕಳಿಗೆ ಲಿಂಗ ದೀಕ್ಷಾ ಅಯ್ಯಾಚಾರವನ್ನು ಮಾಡಿರುವಂತಹ ಪೂಜ್ಯರಾದ ಶ್ರೀ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಪ್ರಭುಕುಮಾರ ಪಟ್ಟಾಧ್ಯಕ್ಷರಲ್ಲಿ ಶರಣೆಂದು, ಹಿರಿಯರಾದ ಪೂಜ್ಯ ಶಿವಲಿಂಗ ಮಹಾಸ್ವಾಮಿಗಳವರಲ್ಲಿ ಶರಣೆಂದು, ಹೂವಿನ ಸಿಗ್ಲಿ ಶ್ರೀಗಳವರಲ್ಲಿ ಮತ್ತು ಬನವಾಸಿ ಶ್ರೀಗಳವರಲ್ಲಿ ಶರಣೆಂದು, ಮಾತೆಯವರಾಗಿರುವಂತಹ ಶ್ರೀದೇವಿ ತಾಯಿಯವರೇ, ರಾಜ್ಯದ ಮತ್ತು ಹೊರ ರಾಜ್ಯದ ಪ್ರಸಿದ್ಧ ಹಾಸ್ಯ ಕಲಾವಿದರಾಗಿರುವಂತಹ ನಮಗೆ ಅತ್ಯಂತ ಆತ್ಮೀಯರಾದ ಶ್ರೀ ಶರಣು ಹಿರೇಮಠ ಯಮನೂರವರೇ, ಯಾವತ್ತು ಊರ ಹಿರಿಯರೇ, ಎಲ್ಲ ಸೇವಾ ಮಾಡಿರ್ತಕ್ಕಂಥ ಸೇವಾದಾರಿಗಳೇ, ತಾಯಂದ್ರೇ, ಮುದ್ದು ಮಕ್ಕಳೇ, ಮೊದಲನೇದಾಗಿ ಈ ವರ್ಷದ ಜಾತ್ರೆಯಲ್ಲಿ ಎಲ್ಲ ಸಮಾಜದವರು ಸೇರಿಕೊಂಡು, ಬಾಲೆಹೊಸೂರಿನೊಳಗೆ ಎಷ್ಟು ಸಮಾಜಗಳಿದ್ದಾವೆ ಆ ಎಲ್ಲ ಸಮಾಜದವರು ಸೇರಿಕೊಂಡು ಪ್ರತಿನಿತ್ಯ ಅನ್ನದಾಸೋಹದ ಸೇವೆಯನ್ನ ಎಲ್ಲರೂ ಖುಷಿ ಪಡುವಂತೆ ಮಾಡಿದ್ದೀರಿ. ನಿಮಗೆ ಕರ್ತೃಗತಿಗೆ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹೇಳಿ ತುಂಬುವುದರಿಂದ ಆರೋಗ್ಯವನ್ನು ಹಾರೈಸ್ತೇವೆ. ನೀವೆಲ್ಲ ದಾಸೋಹ ಮಾಡಲಿಕ್ಕೆ ಸಿದ್ಧರಾದಾಗ ಅದನ್ನು ಮಾಡುವಂತಹ ಜನಗಳು ಬೇಕಾಗ್ತಾರೆ. ಅದನ್ನು ಮಾಡಲಿಕ್ಕೆ ಈಗೇನು ಹೆಸರು ಕೂಗಿದ್ರಲ್ಲ, ಅವರೆಲ್ಲರೂ ಚೆನ್ನಾಗಿ ಎಲ್ಲರೂ ಖುಷಿ ಪಡುವಂತೆ ಪ್ರಸಾದವನ್ನು ತಯಾರು ಮಾಡಿದ್ದಾರೆ. ಅವರಿಗೂ ಕೂಡ ಗದ್ದಿಗೆ ಆಶೀರ್ವಾದ ಇರಲಿ ಅಂತ ಹೇಳಿ ಬಯಸ್ತೇವೆ. ಅದರ ನಂತರದಲ್ಲಿ ಶಾಂತ ರೀತಿಯಿಂದ ಪ್ರಸಾದ ಮಾಡಿದಿರಿ ಮತ್ತು ಎಲ್ಲರೂ ನೀಡಿದಿರಿ, ತೊಳೆದಿದ್ದೀರಿ, ಬಳದಿದ್ದೀರಿ. ಅಂತಹ ಎಲ್ಲ ಸದ್ಭಕ್ತರಿಗೂ ಕೂಡ ಶುಭವನ್ನು ಹಾರೈಸ್ತೇವೆ. ಇವತ್ತಿನ ದಿವಸ ತುಲಾಭಾರದ ತಕ್ಕಡಿಯನ್ನು ತರಲಿಕ್ಕೆ ನಮ್ಮ PM ಕೋರಿ ಸಂಶಯವರಿಗೆ ಹೇಳಿದಾಗ ಅವರು ಇನ್ನೊಬ್ಬ ಭಕ್ತರನ್ನು ಕರ್ಕೊಂಡು ಇದನ್ನೆಲ್ಲ ತೆಗೆದುಕೊಂಡು ಬಂದು, ವರ್ಷ ಅವರು ಕಡುಬಿನ ಕಾಳಗದ ಬೆಲ್ಲದ ವ್ಯವಸ್ಥೆಯನ್ನು ಮಾಡ್ತಾರೆ. ಕಡುಬಿನ ಕಾಳಗಕ್ಕೆ ಕುದುರೆಯನ್ನ ಕಳಿಸಿಕೊಡ್ತಾರೆ. ನಮಗೆ ಅತ್ಯಂತ ಆತ್ಮೀಯರು. ಅಂತಹ ಸಂಶಯ ದೊಡ್ಡ ವ್ಯಾಪಾರಿಗಳಾಗಿರುವಂತಹ ನಾವೆಲ್ಲರೂ ಹೆಚ್ಚಾಗಿ ಗುಬ್ಬಣ್ಣ ಕೋರಿ ಅಂತ ಅಂತಿರ್ತೀವಿ. ಅವರು ಆಕ್ಚುಲಿ PM ಕೋರಿ, ಕಂಚಪ್ಪ ಕೋರಿ ಅಂತ ಹೇಳಿ ಅವರು ಈ ಸೇವೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಗದ್ದಿಗೆ ಆಶೀರ್ವಾದ ಇರಲಿ ಅಂತೇಳಿ ಹರಿಸ್ತೇವೆ. ಮತ್ತು ಶ್ರೀದೇವಿ ತಾಯಿಯವರು ನಿಮ್ಗೆಲ್ಲರಿಗೂ ಖುಷಿ ಆಗುವಂತೆ ದಾನಮನ ಪುರಾಣವನ್ನು ಹೇಳಿದ್ದಾರೆ. ನಮ್ಮ ಮಠದಲ್ಲಿ ಏನೇನು ವ್ಯವಸ್ಥೆ ಆಗಿದೆ ಏನೇನು ಗೊತ್ತಿಲ್ಲ, ಆದರೆ ಎಲ್ಲದಕ್ಕೂ ಕೂಡ ನನ್ನ ಖುಷಿಯಾಗಿದೆ, ನಾನು ಸಂತೋಷವಾಗಿದ್ದೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ನಮ್ಮ 3 ಜನ ಹೇಳ್ತಾ ಇದ್ರು, ಸೋಮಯ್ಯನವರು ಅವರು ಇವರೆಲ್ಲರೂ ಸೇರಿಕೊಂಡು ಇನ್ನು ಮೇಲೆ ವರ್ಷ ಬೇರೆ ಯಾರನ್ನು ಕರೆಸ್ಬೇಡ್ರಿ ಅಂತಾರೆ, ಅವ್ರನ್ನೇ ಅಮ್ಮಾರನ್ನ ಕರೆಸಿಬಿಡ್ರಿ, ಚಲೋ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅಂದ್ರೆ ಮಾಜಿ ಶಾಸಕರು ಬೇರೆ, ಜನಪ್ರಿಯ ಶಾಸಕರು ಬೇರೆ ಅಂತ 2 ಪ್ರಕಾರ ಇರ್ತಾರೆ. ಯಾರಿಗೆ ಜನಪ್ರಿಯ ಶಾಸಕರು ಅನ್ಬೇಕಂತಂದ್ರ, ಒಂದು ಸಾರಿ ಗೆದ್ದು ಬಂದವ್ರಿಗೆ ಅಷ್ಟ ಜನಪ್ರಿಯ ಶಾಸಕರು ಅನ್ಬಾರ್ದು. ಮತ್ತೆ 2ನೇ ಸಾರಿ ಗೆದ್ದು ಬರ್ತಾರಲ್ಲ ಅವ್ರು ಮಾತ್ರ ಜನಪ್ರಿಯರಾಗ್ತಾರ. ಒಂದ್ ಸಾರಿ ತಿಳುವಳಿಕೆ ಇಲ್ಲದಕ್ಕೆ ಗೆಲ್ಸಿರ್ತಾರ, 2ನೇ ಸಾರಿ ಗೆಲ್ಸ್ಯಾರಪ್ಪ ಅಂದ್ರೆ ತಿಳಿದು ಗೆಲ್ಸಿರ್ತಾರ, ಅದು ಜನಪ್ರಿಯ ಶಾಸಕರಾಗಿರ್ತಾರ. ಬಹುಶಃ ಜನಪ್ರಿಯ ಪ್ರವಚನಕಾರರಾದಿದ್ದು ಯಾರಪ್ಪ ಅಂದ್ರೆ ಶ್ರೀದೇವಿ ತಾಯಿಯವರು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಯಾಕಂದ್ರೆ ಮತ್ತು ಅವ್ರನ್ನ ಕರೆಸ್ರಿ ಅಂತೇಳಿ ಊರು ಹಿರಿಯರೆಲ್ಲರೂ ಸೇರ್ಕೊಂಡು ನಮಗ ಹೇಳಿಕೊಂಡಿದ್ದಾರೆ. ಮುಂದಿನ ವರ್ಷದನ್ನು ನಾವು ಈಗ ಹೇಳಲಿಕ್ಕೆ ಆಗೋದಿಲ್ಲ, ಅದು ಭಗವಂತನ ಇಚ್ಛಾ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಒಟ್ಟಾರೆ ಅವರು ನಡೆನುಡಿಗಳು, ಅವ್ರ ವ್ಯವಹಾರಗಳು ಮಟ್ಟದಾಗ ಎಲ್ಲರಿಗೂ ಬೆಲ್ಲದ ಹಚ್ಚಾಕೊಂಡು ನಿಮಗೂ ಪ್ರೇಮ ಗಳಿಸಿಕೊಂಡು, ಅವ್ರ ಕಲಾವಿದರು ಕೂಡ ಭಾಳ ಒಳ್ಳೆ ಹುಡುಗರಿದ್ದಾರೆ, 2 ಹುಡುಗರು. ಒಟ್ಟಾರೆ ಅವ್ರ ಸಕ್ತ ಭಾಳ ಚಲೋ ಕೆಲಸ ಮಾಡಿತು. ಅವರಿಗೂ ಕೂಡ ಇನ್ನೂ ಹೆಚ್ಚು ಬೆಳಿಗ್ಗೆ ಆರೋಗ್ಯವಾಗಿರಲಿ ಅಂತೇಳಿ ಗದ್ದಿಗೆಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ಮತ್ತು ಇವರು ಬನವಾಸಿ ಸ್ವಾಮಿಗಳು, ಶಿವಲಿಂಗ ಸ್ವಾಮಿಗಳು ಅಂತೂ ನಮ್ಮ ಮಠದ ಕಾಯಂ ಗಿರಾಕಿಗಳು. ಇವ್ರ ಬಗ್ಗೆ ಇನ್ನು ವರ್ಷ ಕೇಳಿರಿ, ಇವ್ರ ಬಗ್ಗೆ ಏನು ಹೇಳೋದು ಬೇಡ. ನಮ್ಮ ಮಗ್ಗಲು ಸಿಗ್ಲಿ ಅಜ್ಜವರು ಕುಂತಾರ ನೋಡ್ರಿ. ಆ ಸಿಗ್ಲಿ ಅಜ್ಜವರು ಬಹಳ ದೊಡ್ಡ ಪ್ರಮಾಣ ಸೇವೆ ಮಾಡ್ತಾ ಇದ್ದಾರೆ ಇಲ್ಲಿ ಹೂವಿನ ಸಿಗ್ಲಿ ಒಳಗೆ. ಒಂದು ಸಾರಿ ನೋಡ್ಬರ್ರಿ. ನೀವು ಯಾರಾದ್ರೂ ಮಕ್ಕಳು ನೀಡಬೇಕಾಗಿತ್ತಂದ್ರೆ ಒಯ್ದು ಅವ್ರ ಹತ್ರ ಇಡ್ರಿ. ಬಹಳ ಅಪರೂಪದ ಸೇವೆ ಮಾಡುವಂತ ಸ್ವಾಮಿಗಳು. ನಾವು ಅವ್ರಿಗೊಂದು ಮಾತು ಕೊಟ್ಟಿವಿ, ಅವ್ರ ಸೇವೆ, ಅವ್ರ ಗುಣವನ್ನು ನೋಡಿ ನಾವು ಯಾವಾಗಲೂ ನಿಮ್ಮ ಬೆನ್ನ ಹಿಂದಿರ್ತೀವಿ ಅನ್ನುವಂಥ ಮಾತನ್ನು ನಾವು ಮಾತು ಕೊಟ್ಟಿವಿ. ಪ್ರೇಮಕ್ಕಾಗಿ ನಾವು ಕರೆದಾಗ ಅವರು ಬಂದರು, ಅವರಿಗೂ ಕೂಡ ಅಭಿನಂದಿಸ್ತೇನೆ. ಈ ಕಡೆ ಕೂತಿರ್ತಕ್ಕಂತಹ ಮಸೂತಿಯ ಪಟ್ಟಾಧ್ಯಕ್ಷರು ನಮ್ಗಿಂತ ಬಹಳ ಹಿರಿಯರು. ಶಿವಯೋಗ ಮಂದಿರದಲ್ಲಿ ಅವರು ಈ ಪೂಜ್ಯರು ಇದ್ದಾಗ ನಾನು ಸಣ್ಣ ಹುಡುಗ. ಇಲ್ಲಿ ತುಲಾಭಾರದ ಕೂತಿರಲ್ಲ ಅಜ್ಜವರು, ಇವರು ಸೆಕ್ರೆಟರಿ ಅಂತಂತಾರಲ್ಲ,
ಕಾರ್ಯದರ್ಶಿ, ನಮ್ಮ ಇಡೀ ಎಲ್ಲ ಟೀಮಿಗೆ ಇವರು ಮುಖ್ಯ ಸೆಕ್ರೆಟರಿ ಆಗಿದ್ರು. ಇವ್ರ ತಳಗೆ ನಾವೆಲ್ಲರೂ ಇವ್ರು ಹೇಳಿದಂಗೆ ಕೇಳಬೇಕಾಗಿತ್ತು. ಇವರು ಕಾವಿ ಬಟ್ಟೆ ಹಾಕೊಂಡು ಸಾಧಕರು ಅಂತಾಗಿದ್ರು. ನಾವು ಒಟುಗಳು ಅಂತಿದ್ವಿ. ಒಟುಗಳು ಅಂತಂದ್ರೆ ಬಿಳೆ ಕಂಪನಿ ಬಿಳೆ ಕ್ಯೂಟಂಗಿ ಹಾಕೊಂಡು ಇರುವಂತ ಒಟುಗಳು. ನನ್ನ ಹಣೆ ಬರ ಏನೋ ಗೊತ್ತಿಲ್ಲ ನನಗೆ. ಫಕೀರಪ್ಪ, ಹೋರಾಟ ನನಗೆ 10ನೇ ವಯಸ್ಸಿನಾಗ ಪ್ರಾರಂಭ ಆಗೈತಿ ಅಂತಲ್ಲ. ನಾ 5 ವರ್ಷದ ಹುಡುಗಿದ್ದಾಗ ನನ್ನ ಬದುಕು ಹೋರಾಟನ ಪ್ರಾರಂಭ ಆಗಿತ್ತು. ನಾನು ಮನೆಯೊಳಗೆ ಇರಬಾರದು ಅಂತ ತೀರ್ಮಾನ ಮಾಡಿದೆ. ಇವರು ತುಲಾಭಾರದ ಬಗ್ಗೆ ನಿಮಗೆ 4 ಮಾತು ಹೇಳ್ತೇವೆ. ಯಾಕೆ ತುಲಾಭಾರ ಮಾಡಿದೀವಿ ನಾವು? ಮನೆಯೊಳಗೆ ಇರಬಾರದು ಅಂತ ನಾನು ಯಾರು ಒಯ್ದು ಶಿವಯೋಗ ಮಂದಿರಕ್ಕೆ ಬಿಟ್ಟಿಲ್ಲ. 5ನೇ ವಯಸ್ಸಿನಲ್ಲಿ ನಾ ಮನೆ ಬಿಟ್ಟು ಹೋಗ್ಬೇಕು ಅನ್ನುವಂತ ತೀರ್ಮಾನ ಮಾಡಿದೆ. ಮನೆಯೊಳಗೆ ಎಲ್ಲರೂ ಜಬರಿಸಿ ಪಬರಿಸಿ ಎಲ್ಲಿ ಸುಮ್ಕೊಂಡ್ರು ಅಂತೇಳಿ ಅಂತಿದ್ರು. ಅಂತೂ ಒಟ್ಟ ಕೊನೆಗೆ ಯಾರಿಗೂ ಗೊತ್ತಿರ್ಲಾರ್ದಂಗ ನಾನು ನಮ್ಮ ಅವ್ಗೆ ಹೇಳಿ ಹೋಗ್ಲಿಲ್ಲ. ನಮ್ಮ ಅಮ್ಮಗ, ನಮ್ಮ ಅಪ್ಪ ಅವ್ಗ ಆಕಿಗೆ ಹಂಗ ಒಂದು ಸೂಚನೆ ಕೊಟ್ಟು ಹೆಂಗಾರ ಮಾಡಿ ನಾನು ಇಲ್ಲಿ ಕಳಿಸೋ ವ್ಯವಸ್ಥೆ ಮಾಡು ಅಂತಂದೆ. ಆಯ್ತು ಅಂತ ಹೇಳಿ ಆಕಿ ಒಂದಿಷ್ಟು ಪಂಚಾಂಗ ಕೇಳ್ಕೊಂಡು ಬಂದು ಐಗಾರ ಸೇರುದಿಲ್ಲ ಅಂತ ಒಂದು ಮಾತೈತಲ್ಲ. ನಮ್ಮ ಊರಾಗ ನಮ್ಮ ಅಪ್ಪ ಪಂಚಾಂಗ ಹೇಳ್ತಿದ್ದ, ಅವ ಸತ್ತಿದ್ದ. ಇನ್ನೊಬ್ಬ ಪಂಚಾಂಗ ಹೇಳ್ತಿದ್ದ ಏನಾರು. ಅವನ ಕಡೆಗೆ ಪಂಚಾಂಗ ಹೇಳಕ್ ಕಳಿಸಿದ್ರ ಅವ ನಾನಾ ತರ ಮಾತಾಡಿ ಏನೇನೋ ಯದ್ವಾ ತದ್ವಾ ಮಾಡಿ ಕಳಿಸ್ಕೊಟ್ಬಿಟ್ಟ. ಅಂದ್ರೆ ವಿರೋಧ ಮಾಡಿ ಕಳಿಸ್ಕೊಟ್ಬಿಟ್ಟ. ಆಯ್ತು ಬಿಡು ಅಂತೇಳಿ ನಾ ಏನ್ ಮಾಡಿದೆ, ಒಬ್ಬರು ಬ್ರಾಹ್ಮಣ ರಾಯರಿದ್ರ, ಅವ್ರು ಬಹಳ ಚಲೋ ಪಂಚಾಂಗ ಹೇಳ್ತಾರ, ಅಲ್ಲಿ ಹೋಗಿ ಕೇಳ್ಕೊಂಬ ಎಲ್ದ ಮನೆ ಬಿಟ್ಟು ಚಲೋ ಆಕತಿ ಅಂತ ಹೇಳಿ ನಾ ಕೇಳಕ್ ಕಳಿಸಿದ್ರ ಅವ್ರು ಬ್ರಾಹ್ಮಣರು ಏನ್ ಮಾಡಿದ್ರು ಅಂದ್ರೆ, ಇಂಥ ದಿವ್ಸ ಮನೆ ಬಿಟ್ಟು ಹೋದ್ರೆ ಆತ ಇಡೀ ರಾಜ್ಯಕ್ಕಲ್ಲ ದೇಶಕ್ಕೆ ಹೆಸರು ಮಾಡುವಂತ ಸ್ವಾಮಿ ಆಗ್ತಾನೆ, ಮತ್ತೆ ಸ್ವಾಮಿ ಆಗೋ ಯೋಗ ಐತೆ, ಒಂದು ಹೋಗಕ್ಕಡ್ಡೆ ಇಲ್ಲ ಅಂತ ಒಂದು ಮಾತನ್ನ ಆತ ಹೇಳಿ ಕಳಿಸಿದ. ಅಷ್ಟಾತು. ಅಂತೂ ಒಟ್ಟಾರೆ ನಮ್ಮ ಅಮ್ಮನ ತಮ್ಮ ಒಬ್ಬ ಇದ್ದ. ಅವನಿಗೆ ಅದನ್ನ ಒಟ್ಟ 3 ಮಂದಿ ಗುಟ್ಟು ನಮ್ದು. ಅಮ್ಮ, ಅಜ್ಜ, ನಾನು 3 ಮಂದಿ ಗುಟ್ಟಿನೊಳಗೆ ಮಾತಾಡ್ಕೊಂಡು ಮನೆ ಬಿಟ್ಟು ಹೋದೆ. ನಾನು ಮನೆ ಬಿಟ್ಟು ಹೋಗ್ಬೇಕಾದ್ರೆ ನಿಮಗೆ ಗೊತ್ತಿರ್ಲಿ, ಮನೆ ಬಿಟ್ಟು ಹೋಗ್ಬೇಕಾದ್ರೆ ಮನಿ ಬಟ್ಟೆ ಹಾಕೊಂಡು ಹೋಗ್ಬಾರ್ದು ಅಂತ ನಾನು ತಲೆಯಾಗಿ ಬಂತು. ಈ ದೇಹ ಅಂತೂ ಅವ್ರದು, ಆದ್ರೆ ಮೈಮೇಲಿನ ಬಟ್ಟೆ ಸಹಿತ ಹಾಕೊಂಡು ಹೋಗ್ಬಾರ್ದು ಅಂತ ಒಂದು ತೀರ್ಮಾನ ಮಾಡಿದೆ. ಆ ಟೈಮ್ನಲ್ಲಿ ದುಡಿಬೇಕಲ್ಲ, ದುಡಿದು ಬಟ್ಟೆ ಹಾಕೋಬೇಕು, ಯಾರ ಕೊಡಿಸಿದ ಬಟ್ಟೆ ಹಾಕೋಬಾರ್ದು ಅಂತ ಹೇಳಿ ಇಲ್ಲೇನ್ ಫಕೀರಪ್ಪ ಇಂಗ್ಳಲ್ಲಿ ಹೋಗ್ಬೇಕು ಅಂತ ಹೆಸರು. ಇವ್ರ ಊರಿಗೆ ಯಾರು ದುಡಿಯಾಕ ಹೊಂಟಿದ್ರ ಅವ್ರು ಕೂಡ ದುಡಿಯಾಕ ಹೋದೆ ನಾನು. ನನಗೆ ಅವಾಗ 1 ರೂಪಾಯಿ ಕೂಲಿ ಕೊಡ್ತಿದ್ರು. ಅಂದ್ರೆ ಹೆಣ್ಮಕ್ಳಿಗೆ 2.5 ರೂಪಾಯಿ ಕೂಲಿ ಇತ್ತು, ಗಂಡಸರಿಗೆ 5 ರೂಪಾಯಿ ಕೂಲಿ ಇತ್ತು, ಸಣ್ಣ ಹುಡುಗರಿಗೆ 1 ರೂಪಾಯಿ ಕೂಲಿ ಕೊಡ್ತಿದ್ರು. ಇವ್ರೂರಿಗೆ 70 ದಿವಸ ದುಡಿಯಾಕ ಹೋಗಿದ್ದೆ ನಾನು. 70 ದಿವಸ ದುಡಿದಿದ್ದಕ್ಕೆ 70 ರೂಪಾಯಿ ಬಂದಿತ್ತು. ಆ 70 ರೂಪಾಯಿದೊಳಗೆ 2 ಅಂಗಿ, 2 ಚೊನ್ನ ಅವನ್ನೆಲ್ಲ ಹೊಸ ಹೊಲಿಸಿಕೊಂಡು ಅಂತೂ ಒಟ್ಟ ಮನೆ ಬಿಟ್ಟು ಹೋದೆ. ಶಿವಯೋಗ ಮಂದಿರಕ್ಕೆ ಹೋದೆ. ಶಿವಯೋಗ ಮಂದಿರಕ್ಕೆ ಹೋಗಿ ಅಲ್ಲಿ ಸ್ವಾಮಿಗಳು ಕುಂತಿದ್ರು. ಹೊಸಮಠದ ಶಿವಬಸವ ಸ್ವಾಮಿಗಳು, ಹುಬ್ಬಳ್ಳಿಯವರು. ಅವ್ರಿಗೆ ಒಯ್ದು ಅವ ನಮ್ಮ ನಿಂಗಯ್ಯಜ್ಜ ಅಂತೇಳಿ ನಮಸ್ಕಾರ ಮಾಡಿಸಿದ. ಅವ ನಿಂಗಯ್ಯಜ್ಜ ಅಂದ್ರೆ ಇವತ್ತು ತೋಟ ನೋಡ್ಕೊಂತಾನಲ್ಲ ಬಸ ಇವರಪ್ಪ. ಹೋಗಿ ನಮಸ್ಕಾರ ಮಾಡಿಸಿದ ಕೂಡ್ಲೇನೆ ಇವ್ನು ಇಲ್ಲಿ ಬಿಡಾಕ್ ಬಂದೀವ್ರಿ ಅಂತಂದ. ಬಿಡು ಅಂತಂದ್ರು ಅವರು. ಅವ ಬಿಡು ಅನ್ನೋದು ಆಟ ಆಗ್ಲೇ ಹೋಗೇ ಬಿಟ್ಟಿದ್ದವ. ಹೊಳೆ ನೋಡಿದ್ರು ಇದ್ದೇ ಇದ್ದಿಲ್ಲ. ಬಿಡು ಅನ್ನೋದು ಆಟ ಮುಗಿದು ಹೋಗಿತ್ತು, ಬಡ ಬಿಟ್ಕೊಟ್ಟು ಹೋಗ್ಬಿಟ್ಟಾವ. ಅವ ಹೊಳೆ ನೋಡ್ತೀನಿ ಇಲ್ಲ ಅವ. ಅಂತೂ ಒಟ್ಟು ಹೋದ. ಅವ್ರು ಏನ್ ಮಾಡಿದ್ರು ಅಂದ್ರೆ, ಅವ್ರ ಹಣೆ ಬರಕ ನನ್ನ ಹಣೆ ಬರಕ ಗೊತ್ತಿಲ್ಲ. ಅವ್ರಿಗೆ ಸೇವಾದ ಮರಿ ಇದ್ದಿಲ್ಲ. ಮರಿಗಳು ಮಾಡ್ತಿದ್ವು. ಅವ್ರು ನನ್ನನ್ನು ಇಟ್ಕೊಂಡ್ರಲ್ಲ ಸೇವಾದ ಮರಿ ಅಂತ ಇಟ್ಕೊಂಡ್ರು. ಸೇವಾದ ಮರಿ ಬೇರೆ, ಸೇವಾದ ಮರಿ ಬೇರೆ. ನನಗದು ಗೊತ್ತಿರ್ಲಿಲ್ಲ. ಒಟ್ಟು ಎಲ್ಲ ಇಲ್ಲೇ ಇದೀನಿ ಬಿಡು ಅಂತೇಳಿ ನಾನು ಚಾಲು ಮಾಡ್ಕೊಂಡು ಇದ್ದೆ. ಅವ್ರು ಮರುದಿವ್ಸ ಏನ್ ಮಾಡಿದ್ರ ಅಂದ್ರ, ನೀ ಚೊನ್ನ ಅಂಗಿ ಹಾಕೊಂಡಿವಿ, ಇವೆಲ್ಲ ನಡೆಯಂಗಿಲ್ಲ ನಮ್ಮ ಮಠದಾಗ, ಇವನ್ನೆಲ್ಲ ಒಯ್ದು ಮಲಪ್ರಭಾ ನದಿಗೆ ಹಾಕಿ ಬರ್ರಿ ಅಂದ್ರ. ಅವ್ರು 70 ದಿವಸ ದುಡಿದು ಅಂಗಿ ಚೊನ್ನ ಹೊಲಿಸ್ಕೊಂಡು ಹೋಗಿನಿ. ಅವನು ಬಡ ಇವೆಲ್ಲ ನಡೆಯಂಗಿಲ್ಲ, ಒಯ್ದು ಹೊಳಿಗೆ ಹಾಕಿ ಬಾ ಅಂತೇಳಿ ಅಲ್ಲೇ ಮಕ್ಕಳ ಹೊಳಿ ಮಠಕ್ಕೆ ಹಚ್ಚಿಕೊಂಡಿದ್ದ ಹೊಳಿ. ಹೊಟ್ಟೆಗೆ ಸಂಕಟ ನನಗೆ. ಯಾಕಂದ್ರೆ 70 ದಿವಸ ದುಡಿದಿದ್ದೆ. ಬೆಳಗ್ಗೆ 9:00 ಹೋದ, ಸಾಯಂಕಾಲ 6:00 ಬರ್ತಿದ್ದೆ ಕೂಲಿ ಕೆಲಸಕ್ಕೆ. ಅವಾಗ ಏನಪ್ಪ ಇದು ಅಂತ ಹೇಳಿ ಅಂತೂ ಒಟ್ಟಾರೆ ಮತ್ತೆ ಅವರು ಒಂದು ಬಿಳೆ ಅಂಗಿ, ಮಂಜರ್ಪಟ್ಟ ಅಂಗಿ, ಬಿಳೆದ ಲುಂಗಿ ಅಂದ್ರೆ ಮಂಜರ್ಪಟ್ಟ ಬಟ್ಟೆನ ಹರಿದು ಕೊಟ್ಟರು. ಅದನ್ನ ಸುತ್ತಕೊಂಡೆ ಕಷ್ಟದಿಂದ ಒಯ್ದು ಅವನ ಹೊಳೆಯಾಗ ಓದಕ್ ಬಂದೆ. ಚೆನ್ನ ಇವನ ಅಂಗಿನ ಅಷ್ಟಾಯ್ತು. ಮುಂದೆ ಅವ್ರು ಸೇವೆ ಮಾಡಾಕತ್ತಿದೆ.
6 ತಿಂಗಳಿಗೆ ಅವರು ಶಿವಯೋಗ ಮಂದಿರವನ್ನ ಬಿಟ್ಟು ಹೋಗುವಂತ ಪ್ರಸಂಗ ಬಂತು. ನೀ ನಮ್ ಜೊತೆಗೆ ಹುಬ್ಬಳ್ಳಿಗೆ ಬಾ ಅಂದ್ರ ಅವ್ರು. ನಾ ಹುಬ್ಬಳ್ಳಿಗೆ ಬರಾಕ್ ಇಲ್ಲಿ ಬಂದಿಲ್ರಿ, ನಾ ಇಲ್ಲೇ ಶಿವಯೋಗ ಮಂದಿರಕ್ಕೆ ಇರಾಕ್ ಬಂದೀನಿ, ನಾ ಬರಾಕ್ ಒಲ್ಲೆ, ನೀವು ಹೋಗ್ರಿ ಅಂತ ನಾನು ಅವ್ರಿಗೆ. ಅವರು ಶಿವಯೋಗ ಮಂದಿರ ಬಿಟ್ಟುಕೊಟ್ಟು ಹೋದ್ರು. ಅವ್ರು ಶಿವಯೋಗ ಮಂದಿರ ಬಿಟ್ಟುಕೊಟ್ಟು ಹೋದ ಮೇಲೆ ನಾನು ಒಂಥರ ಅನಾಥ ಆಗಿಬಿಟ್ಟೆ. ಯಾಕಂತಂದ್ರೆ ಯಾರನ್ನು ಮಾತಾಡ್ಸಕ್ತಾ ಇಲ್ಲ, ಇದನ್ನ ಮಾಡಕ್ತಾ ಇರಲಿಲ್ಲ. ಆ ಪರಿಸ್ಥಿತಿ ಒಳಗ ಅಲ್ಲಿ ಏನ್ ಮಾಡಿದ್ರು ಅಂತಂದ್ರ, ಒಂದು ಆಕಳ ಇತ್ತು, ಜರ್ಸಿ ಆಕಳ. ಆ ಆಕಳ ಇವ್ರು ತಗೊಂಡು ಬಂದಿದ್ರು ಶಿವಯೋಗ ಮಂದಿರಕ್ಕೆ ಗದಗಿನಾಗಿಂದ. ಅದು 2 ಬಕೆಟ್ ಹಾಲು ಹಿಂಡ್ತಿತ್ತು, ದೊಡ್ಡ ಬಕೆಟ್, ಅವು ಸಣ್ಣ ಬಕೆಟ್ ಅಲ್ಲ. ನನಗೆಲ್ಲ ಕೆಲಸ ಮಾಡಿ ರೂಢಿ ಇರೋದ್ರಿಂದ ಹಿಂಡಾಕ್ ಬರ್ತಿತ್ತು ನನಗ. ನಿಂಗೆ ಹಿಂಡಾಕ್ ಬರ್ತೈತಲ್ಲ ಅಂದ್ರು. ದಿನ ಅಭಿಷೇಕಕ್ಕೆ ನಾನು ಹಾಲು ಹಿಂಡ್ಕೊಂಡು ಬರ್ತಿದ್ದೆ. ಆ ಪ್ರಕಾರ ನೀ ಹಿಂಡು ಮೇಯ್ಸು ಅಂತೇಳಿ ಆ ಆಕಳ ಮೇಯ್ಸಕ್ ಹಚ್ಚಿಬಿಟ್ರು ನನ್ನ. ಆ ಆಕಳ ಮೇಯ್ಸೋದು, ಹಿಂಡೋದು, ಕೊಡೋದು ಚಲೋ ಆಯ್ತು. ಅಲ್ಲಿ ಮರಿಗಳು ಏನ್ ಮಾಡಕತ್ತಿದ್ವು ಅಂತಂದ್ರೆ, ನೀ ಮರಿನೂ ಅಲ್ಲ, ಸೇವದ ಮರಿನೂ ಅಲ್ಲ, ಸರಿ ಆ ಕಡೆ ಮಕ್ಕಳು ಕುಂದ್ರಬೇಡಬೇಕು, ಇದು ಒಳ್ಳೆ ಕೈ ಚಟ ತನಪ ಅಂತ ಹೇಳಿ ಇದನ್ನ ಮಾಡ್ಕೊಂತ ಕುಂತಿದ್ದೆ. ಒಂದ್ ಸಾರಿ ನಮ್ಮ ಅಮ್ಮ ನಾನು ನೋಡಾಕ್ ಬಂದು ಹೆಂಗದಾನ ಅಂತ ಹೇಳಿ. ಆ ಟೈಮ್ನ್ಯಾಗ ಇಲ್ಲೇನೋ ಮರಿ ಅಂತ, ಸೇವದ ಮರಿ ಅಂತ, ಇಲ್ಲೇನೋ ಬೇರೆ ಬೇರೆ ಅದಾವು, ಎಲ್ಲ ಹಿಂಗೈತಿ ಅಂತ ನಾನು ಹೇಳಿದಾಗ, ನಾ ಎಲ್ಲ ದೊಡ್ಡವ್ರಿಗೆ ಹೇಳ್ತಿದ್ರಪ್ಪ, ನೀವು ಸುಮ್ಮನೆ ಇರುವಂತದ್ದು. ಆಯ್ತು ಅಂತ ಹೇಳಿ ಹೇಳ್ಕೊಂಡಿರ್ಬೇಕಾದ್ರೆ ನಿಮಗೊಂದು ವಿಚಿತ್ರ ಸತ್ಯ ಅಂತಂದ್ರೆ, ಆಕಳ ಮೇಯಿಸ್ತಾ ಇದ್ದೆ ಶಿವಯೋಗ ಮಂದಿರದಲ್ಲಿ. ಅವಾಗ ನಾನು 3ನೇ ಇದ್ದೆ. ಇವರೆಲ್ಲ ಬಹಳ ದೊಡ್ಡವರಿದ್ರು. ನಿಮಗೊಂದು ಬಹಳ ಸೂಕ್ಷ್ಮವಾದ ಮಾತು ಹೇಳಬೇಕು ಅಂತಂದ್ರ, ಅಲ್ಲೊಬ್ರು ಜ್ಯೋತಿಷಿಗಳು ಬಂದು, ಹಿಂದ ನಿಮ್ಗೆ ನೆನಪೈತೆ ಇಲ್ಲ ಗೊತ್ತಿಲ್ಲ, ದಾಡಿ ಬಿಟ್ಟಿದ್ರು ಅವರು, ಸ್ವಾಮೀಜಿಯವರು, ವಯಸ್ಸಿನ ಯಜಮಾನರಿದ್ರು. ಅವ್ರು ಬಹಳ ದೊಡ್ಡ ಜ್ಯೋತಿಷಿಗಳು. ಅವರು ಎಲ್ಲ ಮರಿದೇವರನ್ನ ಕೈ ನೋಡ್ಲಿಕ್ಕೆ ಅವರು ಬಂದಿದ್ರು. ನನ್ನನ್ನ ದೂರ ಕುಂದರ್ಸಿದ್ರು, ಇವ ಮರಿ ಅಲ್ಲ ಅಂತೇಳಿ ದೂರ ಕುಂದರ್ಸಿದ್ರು. ಅವ್ರು ಎಲ್ಲರ ಕೈ ನೋಡ್ಬೇಕಾದ್ರೆ ಎಲ್ಲರ ಕೈ ನೋಡಿದ್ರು. ಕೊನೆಗೆ ನನ್ನ ಪಾಳ್ಯ ಬಂತು. ಒಬ್ರು ಸ್ವಾಮಿಗಳು, ಅವ್ರ ಹೆಸರು ಹೇಳೋದು ಬೇಡ, ಈಗ ಅವರು ಸ್ವಾಮಿಗಳಾಗ್ಯಾರ. ಅವ್ರು ಏನ್ ಮಾಡಿದ್ರು ಅಂದ್ರೆ, ಅವನು ಕರೀರಿ ಅಂತ ಆ ಸ್ವಾಮಿಗಳು ಅಂದ್ರು. ಒಂದು 5 ಫೂಟ್ ದೂರ ಕುಂದರ್ಸಿದ್ರು ನನ್ನ. ಅವನು ಕರೀರಿ ಅಂತಂದ ಕೂಡ್ಲೇನೆ, ಇಲ್ಲಲ್ರಿ ಅವ್ ಮರಿ ಅಲ್ಲ ಅಂತೇಳಿ ಅವ್ರು ಹೇಳಿದ್ರು. ಅವಾಗ ಅವ್ರಂದ್ರು, ಇದು ಜ್ಯೋತಿಷ್ಯ ಮರಿಗಟ್ಟ ಸಂಬಂಧಪಟ್ಟಿದ್ದಲ್ಲ, ಮನುಷ್ಯರಿಗೆ ಸಂಬಂಧಪಟ್ಟಿದ್ದೈತಿ, ಇದು ಕರೀಲಿ ಅಂತ ಹೇಳ್ತಾರೆ. ಅವರು, ನಾನು ಅಲ್ಲಿ ಬಂದು ಕುತ್ಕೊಂಡೆ. ಆಶ್ಚರ್ಯ ಅಂತಂದ್ರೆ, ಅವರು ಎಲ್ಲರದು ಬಲಗೈ ಆಟ ನೋಡಿದ್ರು, ನಂದು ಕೈ ನೋಡಿದ್ರು, ಬಲಗೈ ನೋಡಿದ್ರು, ಅದ್ರ ಜೊತೆಗೆ ಉಗುರುಗಳನ್ನ ನೋಡಿದ್ರು, ಅದ್ರ ಜೊತೆಗೆ ಬೆರಳುಗಳನ್ನ ಸರಿಯಾಗಿ ನೋಡಿದ್ರು. ಅಷ್ಟೇ ಅಲ್ಲ, ಮತ್ತೆ ಎಡಗೈ ಕೊಡು ಇಲ್ಲಿ ಅಂತಂದ್ರು. ಎಡಗೈ ನೋಡಿದ್ರು. ಎಡಗೈ ನೋಡಿ ಮುಂದೆ ಏನಾಯ್ತು ಅಂತಂದ್ರ, ಎದ್ ನಿಂದ್ರು ಅಂದ್ರು. 2 ಕಾಲು ಜೋಡಿಸು ಅಂದ್ರು. 2 ಕಾಲು ಜೋಡಿಸಿದೆ. ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ನನ್ನ ಕಾಲಾಗಿನ ಗೆರೆಗಳನ್ನು ನೋಡಿದ್ರು. ಎಲ್ಲ ಒಂದು ಸ್ವಲ್ಪ ವಿಶೇಷವಾಗಿ ಯಾರನ್ನು ನೋಡ್ಲಾರ್ದಂಗೆ ನೋಡಿದ್ರು ಅವ್ರನ್ನ ಇಲ್ಲಿ ಕರೆಸಿ ತುಲಾಭಾರ ಮಾಡಿದ್ವಿ. ಅವ್ರು ಯಾರು, ಗರಗನಾಗಲಾಪುರದ ಮರಿಮಹಂತ ಸ್ವಾಮಿಗಳು ಅಂತ ಹೇಳಿ. ಅವರು ಏನ್ ಮಾಡಿದ್ರು ಅಂದ್ರೆ, ಅಲ್ಲಿ ಶಿವಬಸವ ಸ್ವಾಮಿಗಳು, ಹೊಸಮಠದ ಸ್ವಾಮಿಗಳು ಅಂತ ಅಧ್ಯಕ್ಷರು ಕಾರ್ಯದರ್ಶಿಗಳಿದ್ರು. ಅವರಿಗೆ ಸೂಚನೆ ಕೊಟ್ಟಂತೆ, ಈ 62 ಮರಿಗಳಲ್ಲಿ ಆ ಹುಡುಗನ ಭವಿಷ್ಯ ಬಹಳ ಚಲೋ ಐತಿ, ಮೊದಲು ಅವನ್ನ ತುರಂತ ಮರಿ ಮಾಡಬೇಕು ಅನ್ನುವಂತ ಮಾತನ್ನ ಅವ್ರು ಹೇಳಿದ್ರು. ಅವ್ರು ಮರಿ ಮಾಡ್ಬೇಕು ಅಂತ ಹೇಳಿ ಹೋದ ಮೇಲೆ ಮರಿ ಮಾಡ್ಬೇಕಲ್ಲ. ಅಲ್ಲೊಬ್ರು ಪುಣ್ಯಾತ್ಮರು, ಅವರು ಸೆಕ್ರೆಟರಿ ಆಗಿಬಿಟ್ರು. ಅವ್ರು ಏನ್ ಮಾಡಿದ್ರು ಮರಿ ಮಾಡಿಬಿಡಬಾರ್ದು ಅನ್ನುವಂತ ವೈರತ್ವ ನಿಂತುಕೊಂಡು, ಅವ್ರು ನೋಡಿದ್ರೆ ನನಗಿಂತ 15 ವರ್ಷದ ಮ್ಯಾಲೆ ಹಿರಿಯರು, ಬಹಳ ದೊಡ್ಡವರು ಅವರು. ನಾನು 3ನೇ ಹುಡುಗ. ಒಟ್ಟ ಮರಿ ಮಾಡಿಬಿಡಬಾರ್ದು ಅನ್ನುವಂತ ಜಿದ್ದಿಗೆ ಅವ್ರು ಬಿದ್ರು. ಆ ಸಂದರ್ಭದಲ್ಲಿ ಪ್ರತ್ಯಕ್ಷ ಆದವ್ರು ಯಾರಪ್ಪ ಅಂತಂದ್ರೆ, ಈಗೇನು ತುಲಾಭಾರದ ತಕ್ಕಡೆ ಕುಂದರ್ಶಿ ವಿದ್ಯದಲ್ಲೇ ಇವ್ರು ಏನ್ ಮಾಡಿದ್ರು ಅಂತಂದ್ರೆ, ನೀ ಮರಿ ಮಾಡಬಾರ್ದು ಅನ್ನಕತ್ತಿಯಲ್ಲ, ಅದನ್ನ ಮರಿ ಮಾಡಿಸೇ ತೋರಿಸ್ತೇನೆ ನಾನು ಅಂತೇಳಿ ಇವ್ರು ಸವಾಲಿಗೆ ಬಿದ್ರು. ಅಂತೂ ಒಟ್ಟು ಅವ್ರ ಜಿದ್ದಾಜಿದ್ದಿಯಲ್ಲಿ 3 ಸಾರಿ ರದ್ದಾಯ್ತದ ನಾನು ಮರಿ ಮಾಡೋ ಪ್ರೋಗ್ರಾಮ್. ಅವ್ರು ತಪ್ಪಿಸ್ಬೇಕನ್ನೋರು, ಇವ್ರು ಮಾಡ್ಬೇಕನ್ನೋರು, ಅವ್ರು ತಪ್ಪಿಸ್ಬೇಕನ್ನೋರು, ಇವ್ರು ಮಾಡ್ಬೇಕನ್ನೋರು. ನಿಮ್ ನಂಬ್ತಿರ್ನೋ ಇಲ್ಲೋ, ನನಗೆ ಹೊಸ ಕಂಪನಿ ಕೊಡ್ಬೇಕಾದ್ರೆ ಅವರ ಸೆಕ್ರೆಟರಿ ಅವರೇ ಕೊಡ್ಬೇಕಲ್ಲ, ಕಂಪನಿ ಕ್ಯೂಟರ್ಗೆ ಕೊಡ್ಬೇಕಲ್ಲ, ಅದನ್ನೆಲ್ಲ ತೆಗೆದು ಮತ್ತೆ ಅದನ್ನ ತೆಗೆದು ಅದನ್ನ ಹಾಕ್ಬೇಕಲ್ಲ. ಏನ್ ಅಂಗಿ ಲುಂಗಿ ತೆಗಿತಾರಲ್ಲ ಅದನ್ನ ತೆಗಿಬೇಕಲ್ಲ, ಈಗ ಮತ್ತೆ ಕ್ಯೂಟರ್ಗೆ ಹಾಕ್ಬೇಕು. ಆ ಟೈಮ್ನೊಳಗ ಈ ಜಿದ್ದಾಜಿದ್ದಿ ಒಳಗೆ ಹಿಂಗೆ ನಡೆದಿತ್ತು. ಕಂಪನಿ ಇಲ್ಲದಕ್ಕ ಇವ್ರು ಏನ್ ಮಾಡಿದ್ರು ಅಂದ್ರೆ, ಒಬ್ರು ಕಿರುಸೂರು ಗುರುಸಿದ್ದೇವರು ಅಂತದ, ಅವ್ರಿಗೆ ಹೇಳಿ ನನ್ನ ಹಳೆ ಕಂಪನಿ ಹಳೆ ಕ್ಯೂಟರ್ಗೆ ಕೊಡಿ ಇಲ್ಲಿ ಅಂತ ಹೇಳಿ ಅಂದ್ರು. ಅದನ್ನ ಇಸ್ಕೊಂಡು ಅದನ್ನ ತಗೊಂಡು ಹೋದ್ವಿ. ಹೆಂಗ ಬಂದ್ರೆ ಅವ್ರು ಆಗ್ಲೇ ಅಲ್ಲಿ ಬಂದು ನಿಂತ ಬಿಟ್ಟಿದ್ರು. ಸಾಯಂಕಾಲದ ಸಮಯ ಪ್ರಾರ್ಥನೆ ಮುಗಿದಿತ್ತು ಕುಮಾರೇಶ್ವರನ ಗದ್ದಿಗೆ. ಅದರ ನಂತರದಲ್ಲಿ
ಆ ಕಂಪನಿನ ಒಂದು ಕಲ್ಲು ಪಡಕ್ನೊಳಗೆ ಇಟ್ಟು ಬರುವಂತಹ ಪ್ರಸಂಗ ಬಂತು. ಅಂದ್ರೆ ಮತ್ತು ಅವಾಗೂ ಆಗ್ಲಿಲ್ಲ. ಆ ಕಲ್ಲು ಪಡಕ್ನೊಳಗೆ ಇಟ್ಟು ಬರುವಂತಹ ಪ್ರಸಂಗ ನಡೀತು. ಅದರ ನಂತರದಲ್ಲಿ ಮತ್ತೊಂದು ಸಾರಿ ಸಮಯವನ್ನು ಸಾಧಿಸಿಕೊಂಡು ಆ ಶಿವಯೋಗ ಮಂದಿರದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಕುಂತಿರುವಂತಹ ಸಂದರ್ಭದಲ್ಲಿ ಇದೇ ಸ್ವಾಮೀಜಿಯವರು ನಾನು ಕರ್ಕೊಂಡು ಹೋಗಿ ಇವತ್ತು ಮರಿ ಮಾಡಿಸಿಕೊಂಡು ಬರ್ತೀನಿ, ಯಾವನು ಬರ್ತಾನೆ ಬರಲಿ, ಅದನ್ನ ನಾನು ನೋಡ್ಕೊಂಡ ತೀರ್ತೀನಿ ಬಾ ಅಂತೇಳಿ ನಾನು ಕರ್ಕೊಂಡು ಹೋಗಿ ಕಪ್ಪನಿ ಹಾಕಿಸ್ಕೊಂಡು ಬಂದಿರುವಂತ ಸ್ವಾಮಿಗಳು. ಇವರು ಅವತ್ತು ನನಗೆ ಆ ಕಪ್ಪನಿ ಹಾಕಿಸಿಕೊಂಡು ನನಗೆ ಆರ್ಯ ಅಂತ ಹೆಸರಿಟ್ಟು ಕರ್ಕೊಂಡು ಬರಲಿಲ್ಲ ಅಂದ್ರೆ ಬೊಮ್ಮಲಿಂಗಯ್ಯ ಅನ್ನುವಂಥ ಹೆಸರನ್ನ ತೆಗೆದು ಬೊಮ್ಮಲಿಂಗಾರ್ಯ ಅನ್ನುವಂಥ ಹೆಸರನ್ನ ಇಡಿಸಿಕೊಂಡು ಕರ್ಕೊಂಡು ಬಂದಿದ್ದಕ್ಕಾಗಿ ನಾನು ನಿಮ್ಮ ಊರಿಗೆ ಸ್ವಾಮಿಯಾಗಿ ಬರಬೇಕಾತು ಅನ್ನುವಂಥದ್ದನ್ನು ಹೇಳಬೇಕಾಗಿತ್ತು. ಯಾಕೆ ತುಲಾಭಾರ ಮಾಡಿದ್ವಿ ಅಂತಂದ್ರೆ ನಾನು ಮೂಲ ಮರಿ ಆಗ್ಲಿಕ್ಕೆ ಕಾರಣ ಯಾರು, ಬೆನ್ನಿಗೆ ನಿಂತು ಮರಿ ಮಾಡಿಸಿದವರು ಯಾರು ಅಂತಂದ್ರೆ ಪೂಜ್ಯ ಖೇಡ್ಗೆ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರು. ಅವರ ಋಣವನ್ನ ನಾವು ಜೀವಿತಾವಧಿ ಒಳಗಿರೋ ತನಕ ತೀರಿಸಲಿಕ್ಕೆ ಆಗೋದಿಲ್ಲ. ಇಡೀ ಜೀವಿತಾವಧಿಯೊಳಗೆ ಸುಮ್ಮನೆ ಒಂದು ಸಣ್ಣ ಗೌರವ ಕೊಡಬೇಕು. ನಮ್ಮ ಊರಿನ ಜನರಿಗೆ ಅವ್ರ ಪರಿಚಯ ಆಗಬೇಕು. 30 ವರ್ಷದ ಹಿಂದೆ ಇಲ್ಲಿ ಬಂದು ಹೋದ್ರು, ಎಷ್ಟು ಸಣ್ಣ ಮಟ್ಟಕ್ಕೆ ಬಂದ್ಬಿಟ್ಟೆಲ್ಲೋ ಅಂತೇಳಿ ಅವ್ರು ವ್ಯಥೆ ಪಟ್ಟುಕೊಂಡಿದ್ರು. ಇದು ಯಾವುದು ಆದ್ಮೇಲೆ ಬಂದಿದ್ದಿಲ್ಲ. ಇವತ್ತು ಬಹಳ ಖುಷಿ ಪಟ್ಟರು ಅಂದ್ರೆ ಅವ್ರ ಖುಷಿ ನನಗೆ ಗೊತ್ತದು, ಬೇರೆ ಯಾರಿಗೂ ಗೊತ್ತಿಲ್ಲ. ಅಷ್ಟೊಂದು ಸಂತೋಷವನ್ನ ಪಟ್ಟರು. ನಾನು ಅವ್ರನ್ನ ಎಷ್ಟು ಅವ್ರಿಗೆ ಉಪಕಾರ ಮಾಡಿದ್ರು ಕೂಡ ತೀರಿಸ್ಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಒಂದು ಸಣ್ಣ ಗೌರವ ಸಮರ್ಪಣೆ ನಿಮ್ಮೆಲ್ಲರ ಸಮಕ್ಷಮದೊಳಗೆ ಆಗ್ಬೇಕು. ಒಂದು ಸಣ್ಣದೊಂದು ಋಣಭಾರ ಅಂತಲ್ಲ, ಅದು ತೀರ್ಸಕ್ಕಾಗಲ್ಲ, ಋಣಭಾರವನ್ನ ಒಟ್ಟ ತೀರ್ಸಕ್ಕಾಗಲ್ಲ ಉಪಕಾರ ಮಾಡಿದವರು. ಆದ್ರೂ ಆ ಪ್ರಯತ್ನದಲ್ಲಿ ಇದ್ರೆ ಅದು ಒಂದು ಸ್ವಲ್ಪ ಮನುಷ್ಯತ್ವ ಅನ್ನುವಂತಹ ಭಾವನೆಯಿಂದ ನಾವು ಇವತ್ತಿನ ದಿವಸ ಅವ್ರ ತುಲಾಭಾರವನ್ನ ಇಲ್ಲಿ ನೆರವೇರಿಸಲಾಯಿತು ಅಂತಕ್ಕಂಥದ್ದು. ತುಲಾಭಾರ ಸ್ವೀಕಾರ ಮಾಡಿದ್ದಕ್ಕೆ ನಮಗೆ ಸಂತೋಷ ಆಗಿಲ್ಲ, ಅವ್ರು ಇಲ್ಲಿಗೆ ಬಂದ್ರಲ್ಲ ಅದು ನಮಗೆ ಬಹಳ ಖುಷಿಯಾಗೈತಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಇವರು ಒಳ್ಳೆ ಪೂಜಾನಿಷ್ಠ ಸ್ವಾಮಿಗಳು. ಒಳ್ಳೆ ಅವ್ರ ಮಠವನ್ನ ಭೀಮಾ ನದಿ ದಂಡಿಗಿನ ಮಠ ಇದೆ, ಬಹಳ ಸುಂದರವಾಗಿ ಮಠವನ್ನು ಕಟ್ಟಿದ್ದಾರೆ. ಆ ಭಾಗದಲ್ಲಿ ಅತ್ಯಂತ ಜನಪ್ರಿಯ ಸ್ವಾಮೀಜಿಯವರು. ಅಷ್ಟೇ ಅಲ್ಲ, ನಿಮಗೆ ಗೊತ್ತಿರಲಿ, ಮೊನ್ನೆ ಅವ್ರದೊಂದು ಕಾರ್ಯಕ್ರಮ ಆದ್ರೆ 2 ಕೋಟಿಗಿಂತ ಹೆಚ್ಚು ಹಣವನ್ನ ಜನ ತಂದು ಅವರಿಗೆ ಕೊಟ್ಟರು. ಅವ್ರು ಯಾರು ಕೇಳೋದು ಅವ್ರ ಜೀವನದಾಗ ಗೊತ್ತಿಲ್ಲ, ಏನು ಕೇಳಲಾರ್ದ ಮಾಡಲಾರ್ದ 2 ಕೋಟಿಯಷ್ಟು ಹಣವನ್ನು ಅವರಿಗೆ ತಂದು ಜನ ಕೊಟ್ಟರು. ಅದು ಏನು ವೈಭವದ ಕಾರ್ಯಕ್ರಮ ಅವ್ರದ್ದಾಯ್ತು. 2 ಸಾರಿ ಅವ್ರ ವೇದಿಕೆಯಲ್ಲಿ ನಾವು ಹೋಗಿ ಬಂದಿವಿ ಅಂತಕ್ಕಂಥದ್ದು. ಒಟ್ಟಾರೆ ನಾನು ನಿಮ್ಮೂರು ಮಠಕ್ಕೆ ಸ್ವಾಮಿ ಆಗುವುದಕ್ಕೂ ಅಥವಾ ಒಟ್ಟಾರೆ ಸ್ವಾಮಿ ಜೀವನಕ್ಕೂ ಬರೋದಕ್ಕೆ 100 ಸಮಸ್ಯೆಗಳನ್ನು ಒದ್ದು ಓಡಿಸಿ ಅದನ್ನು ಸರಿಪಡಿಸಿದವರು ಯಾರಪ್ಪ ಅಂದ್ರೆ ಪೂಜ್ಯ ಮಹಾಸ್ವಾಮಿಗಳವರು ಅನ್ನೋದು ನಿಮ್ಮ ಗಮನದಲ್ಲಿ ಇರಲಿ ಅನ್ನುವಂಥದ್ದನ್ನು ಹೇಳ್ತಾ, ಒಟ್ಟಾರೆ ಅವರು ಈಗಷ್ಟೇ ಅಲ್ಲ, ನನ್ನ ಇಡೀ ಬದುಕಿರುದ್ದಕ್ಕೂ ನನಗೆ ಮಾರ್ಗದರ್ಶಕರಾಗಿ ಇರಬೇಕು. ಆಗಿರ್ಬೋದು, ನಾವು ದೊಡ್ಡ ಸಂಸ್ಥಾನ ಮಟ್ಟಕ್ಕೆ ಮತ್ತೊಂದು ಜಗದ್ಗುರು ಮಟ್ಟಕ್ಕೆ ಆಗಿರ್ಬೋದು. ಏನಾದರೂ ಉಪಕಾರ ಸ್ಮರಣೆ ಬಂತು ಅಂತಂದ್ರೆ ನಾವು ಎಷ್ಟೇ ದೊಡ್ಡವರಾದ್ರೂ ಕೂಡ ಉಪಕಾರ ಮಾಡಿದವ್ರ ಮುಂದೆ ಸಣ್ಣವರೇ ಆಗಿರ್ತೀವಿ ಹೊರತಾಗಿ ದೊಡ್ಡವರಾಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ನೀವೆಲ್ಲ ಗಮನದಾಗ ಇಟ್ಕೊಂಡು, ನಮ್ದು ಇನ್ನೂ ಒಂದು ಆಸೆ ಐತಿ. ಏನು ಅಂದ್ರೆ ಆ ಹಳೆ ಕಂಪನಿ ಕೊಟ್ಟಿದ್ದಲ್ಲ, ಅವ್ರನ್ನೊಬ್ಬರನ್ನ ಕರೆದು ತುಲಾಭಾರ ಮಾಡ್ಬೇಕಾಗಿದ್ದೀನಿ. ಮುಂದಿನ ವರ್ಷ ಅವ್ರನ್ನ ಕರೆದು ತುಲಾಭಾರ ಮಾಡೋಣ ಇಲ್ಲ, ಯಾಕಂದ್ರೆ ಉಪಕಾರವನ್ನು ಒಂದೊಂದು ತೀರಿಸಿಕೊಂಡು ಕಳಿಸೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೆ ಹೇಳಿ, ಒಟ್ಟಾರೆ ಆ ಪ್ರಭುಕುಮಾರ್ ಪಟ್ಟಾಧ್ಯಕ್ಷರು ಬಹಳ ದೊಡ್ಡ